ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಓಕೆ, ಸೊ ನಮ್ಮ ಈ ಗ್ರೀನ್ ಫೀಲ್ಡ್ ಟ್ಯಾಬ್ಸ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸರ್, ಸೊ ಈ ನಿಮ್ದು ಏನು ಯಾವ ಟ್ರಾವೆಲ್ಸ್ ಸರ್? ನಮ್ದು ಪುಷ್ಪಕ್ ಟ್ರಾವೆಲ್ಸ್. ಸೊ ಈ ಇದನ್ನ ಎಲ್ಲಿ ಪಿಕಪ್? ನಮ್ದು ಮಾರುತಿ ಮಂದಿರ ಪಿಕಪ್. ಮಾರುತಿ ಮಂದಿರ, ವಿಜಯನಗರ. ವಿಜಯನಗರ. ಓಕೆ, ವಿಜಯನಗರಿಂದ ದೊಡ್ಡಬಳ್ಳಾಪುರ ಎಜಾಕ್ಸ್ ಕಂಪನಿ ಆಗುತ್ತೆ. ಸೊ ಡೈಲಿ ಅಪ್ ಅಂಡ್ ಡೌನ್ ಇರುತ್ತೆ. ಎಂಪ್ಲಾಯ್ಸ್ ನ ಪಿಕಪ್ ಡ್ರಾಪ್. ಓಕೆ, ಸೊ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸರ್ ಎಷ್ಟು ಬರ್ತಾ ಇತ್ತು ನಿಮ್ದು ಮೈಲೇಜ್? ಮುಂಚೆ ನಮ್ದು 5.7 ಬರ್ತಾ ಇತ್ತು ಸರ್. 5.6 ಓಕೆ 7 ಓಕೆ ಹಿಂಗ್ ಬರ್ತಾ ಇತ್ತು ಸರ್. ಅಂದ್ರೆ 5.5 to 5.6 ಅಂದ್ರೆ ಬೆಂಗಳೂರು ಯಾಕಂದ್ರೆ ಟ್ರಾಫಿಕ್ ಹೆಚ್ಚು ಕಮ್ಮಿ ಮಾಡಿ ಅಷ್ಟು ಬರ್ತಾ ಇತ್ತು. ಸೊ ನಮ್ಮ ಈ ಗ್ರೀನ್ ಫ್ಯೂಲ್ ಟ್ಯಾಬ್ಸ್ ನ ಯೂಸ್ ಮಾಡಿದ್ದೀರಿ ಈಗ, ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? ಇವಾಗ 6 ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ ಸರ್. 6.5 ಓಕೆ, 6.6 ಓಕೆ 7 ತನಕ ಹಿಂಗೆ ಸ್ವಲ್ಪ ಟ್ರಾಫಿಕ್ ಹೆಚ್ಚು ಕಮ್ಮಿ. ಓಕೆ, 6.5 ಇಂದ 6.7 ತನಕ ಬರ್ತಾ ಇದೆ. ಓಕೆ, ನಿಮ್ಗೆ ಅಂದ್ರೆ ಅವರೇಜ್ ಈಗ 5.6 ಇಂದ 6.6 6.7 ವರೆಗೂ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ವರೆಗೂ ಇನ್ಕ್ರೀಸ್ ಆಗಿದೆ. ಆಗಿದೆ ಸರ್. ಆಲ್ಮೋಸ್ಟ್ 1 ಕಿಲೋಮೀಟರ್ ಪೂರ್ತಿ ಅಂತ ಹೇಳಕ್ಕಾಗಲ್ಲ ಸರ್. ಓಕೆ, ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಬಂದಿದೆ. ಓಕೆ, ಸೊ ಮತ್ತೆ ಕಂಟಿನ್ಯೂಸ್ ಆಗಿ ನೀವು ಡ್ರೈವ್ ಮಾಡಿದ್ದೀರಿ ಸರ್. ಈಗ ಒಂದು 3-4 ಟ್ಯಾಂಕ್, ಎಷ್ಟು ಟ್ಯಾಂಕ್ ಯೂಸ್ ಮಾಡಿಸಿದ್ದೀರಾ? ಕಂಟಿನ್ಯೂಸ್ ಆಗಿ ಎಷ್ಟು ಟ್ಯಾಂಕ್ ಯೂಸ್ ಮಾಡಿದ್ರಿ? ಕಂಟಿನ್ಯೂಸ್ ಆಗಿ ಒಂದು 7-8 ಟ್ಯಾಂಕ್ ಇದು ಮಾಡಿ 7-8 ಟ್ಯಾಂಕ್ ಯೂಸ್ ಮಾಡಿದ್ದೀರಾ. ಸೊ ಈಗ ಡಿಫ್ರೆನ್ಸ್, ಈಗ ನಿಮ್ಗೆ ಪಿಕಪ್ ಆಗ್ಲಿ ಅದೆಲ್ಲ ಇದಕ್ಕೂ ಈಗ ಚೇಂಜಸ್ ಏನಾದ್ರು ಚೆನ್ನಾಗಿದೆ. ಆಮೇಲೆ ಇಂಜಿನ್ ಸೌಂಡ್ ಸ್ಮೂತ್ ಆಗಿದೆ ಸರ್. ಫಸ್ಟ್ ಈಗ ಇಂಜಿನ್ ಸೌಂಡ್ ಸ್ಮೂತ್ ಆಗಿದೆ. ಓಕೆ ಓಕೆ, ನಮ್ಮ ಈ ಗ್ರೀನ್ ಫ್ಯೂಲ್ ಟ್ಯಾಬ್ಸ್ ನ ಈ 4 ಬಸ್ಗೆ ಯೂಸ್ ಮಾಡಿದ್ದಾರೆ. ಮಾರ್ಕೋ ಪೋಲೋ ಹೊಸ ವೆಹಿಕಲ್. ಸೊ ಈ ಗ್ರೀನ್ ಫೀಲ್ಡ್ ಟ್ಯಾಬ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಬಂದು ಅಮೆರಿಕ ಇದೆ. ಸೊ ಈ ಪ್ರಾಡಕ್ಟ್ EPA ರಿಜಿಸ್ಟರ್ ಇದೆ. ಸೊ ಕಳೆದ 25 ವರ್ಷದಿಂದ ಗ್ಲೋಬಲಿ ಯೂಸ್ ಮಾಡ್ತಾ ಇದ್ದಾರೆ. ವಿ ಆಲ್ರೆಡಿ ಪ್ರೆಸೆಂಟೆಡ್ 5 ಕಂಟ್ರಿನಲ್ಲಿ. ಸೊ ಅಮೆರಿಕಾ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಇಂಡಿಯಾ ಜೊತೆಗೆ ಜಪಾನಲ್ಲೂ ಕೂಡ. ಇನ್ನು ಅಪ್ಕಮಿಂಗು ಮೇ ಬಿ ಇನ್ನೊಂದು 2-3 ತಿಂಗಳಲ್ಲಿ ಇಂಡೋನೇಷ್ಯಾ, ಮಲೇಷಿಯಾ ಮತ್ತೆ ಸಿಂಗಾಪುರಲ್ಲೂ ಬರ್ತಾ ಇದೆ. ಸೊ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸೋದ್ರಿಂದ, ವೆಹಿಕಲ್ ಯೂಸರ್ಸ್ ಉಪಯೋಗಿಸೋದ್ರಿಂದ ಮಿನಿಮಮ್ 10% ಇಂದ ಅಪ್ ಟು 20-25% ವರೆಗೂ ಮೈಲೇಜ್ ಹೆಚ್ಚಿಗೆ ಬರುತ್ತೆ. ಜೊತೆಗೆ ಇಂಜಿನ್ ಸ್ಮೂತ್ ಆಗುತ್ತೆ, ಪಿಕಪ್ ಇನ್ಕ್ರೀಸ್ ಆಗುತ್ತೆ, ಹಾರ್ಮ್ಫುಲ್ ಎಮಿಷನ್ ಕೂಡ ಕಡಿಮೆ ಆಗುತ್ತೆ. ಸೊ ನಿಮಗೆ ಒಂದು ಆವರೇಜ್ ಒಂದು 15% ಮೈಲೇಜ್ ಬಂದರೂ ಕೂಡ ಈಚ್ ಲೀಟರ್ಗೆ 8ರಿಂದ 10 ರೂಪಾಯಿವರೆಗೂ ಸೇವಿಂಗ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ ಸೇವ್ ಮಾಡಿ. ಸೊ ವೀಕ್ಲಿ ಎಷ್ಟು ಡೀಸೆಲ್ ಹಾಕ್ಸ್ತಾ ಇದ್ರಿ ಸರ್ ನಿಮ್ಗೆ? ನಾವು 138ರಿಂದ 140 138ರಿಂದ 140 ಲೀಟರ್ ಹಾಕ್ಸ್ತಾ ಮುಂಚೆ ಅವರೇಜ್ ಆಗಿ ಹಂಗೆ ಹಾಕ್ಸ್ತಾ ಇದ್ದೆ. ಒಂದು 2 ಲೀಟರ್ ಹೆಚ್ಚು ಕಮ್ಮಿ ಅಂದ್ರೆ ಡಿಪೆಂಡ್ ಅಪಾನ್ ಟ್ರಾಫಿಕ್. ಸೊ ನಮ್ಮ ಪ್ರಾಡಕ್ಟ್ ಈಗ ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 1.5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಿ. ನಿಮಗೆ ಎಷ್ಟು ಕಡಿಮೆ ಆಯ್ತು? ಸೊ 140ರಿಂದ ಎಷ್ಟು? ಇದನ್ನ ಮಾತ್ರೆ ಇದನ್ನ ಆಗ್ತಾ ಇದ್ದಾಗ ಟ್ಯಾಬ್ಲೆಟ್ ಆಗ್ತಾ ಇದ್ದ ಓಕೆ 130ಕ್ಕೆ ಬಂತು ಸರ್. 130 ಫಸ್ಟ್ ವೀಕ್ ಅಲ್ಲಿ. ಸೊ ನಂತರ ಸ್ವಲ್ಪ ಡೌನ್ ಆಗ್ತಾ ಬಂತು. ಇದೇನಂತ ನಾವು ಆಶ್ಚರ್ಯ ಪಟ್ವಿ. ಆಮೇಲೆ ನೆಕ್ಸ್ಟ್ ಟ್ಯಾಂಕ್ ಅಲ್ಲಿ 125 ಬಂತು ಸರ್. ಓಕೆ, ಇವಾಗ 118 120 ಬರ್ತಾ ಇದೆ. ಓಕೆ, ಸೊ ನಿಮ್ಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ 140ರಿಂದ 130 125 120ಕ್ಕೆ ನಿಂತ್ಕೊಂಡಿದ್ದೀರಾ. ಆಲ್ಮೋಸ್ಟ್ ಇಂಜಿನ್ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ನೋಡಿದ್ವಿ. ಅದು ಏನು ಪ್ರಾಬ್ಲಮ್ ಆಗಿಲ್ಲ. ಇಂಜಿನ್ ಇನ್ನು ಸ್ಮೂತ್ ಆಗಿದೆ, ಸೌಂಡ್ ಬರ್ತಾ ಇಲ್ಲ. ಓಕೆ, ಚೆನ್ನಾಗಿದೆ. ಓವರ್ ಆಲ್ ಬಂದು ನಿಮ್ಗೆ ಚೆನ್ನಾಗಿದೆ. ಸೊ ನಿಮ್ಗೆ ಆಲ್ಮೋಸ್ಟ್ 20 ಲೀಟರ್ ಡೀಸೆಲ್ ಸೇವ್ ಆಗ್ತಾ ಇದೆ. ಜೊತೆಗೆ ಇಂಜಿನ್ ಸ್ಮೂತ್ ಆಗಿದೆ. ಪಿಕಪ್ ಏನಾದ್ರು ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿದೆ. ಪಿಕಪ್ ಇನ್ನೂ ಸಖತ್ತಾಗಿದೆ. ಓಕೆ ಓಕೆ ಸರ್, ನಾವು ಹೈ ಮೋಡ್ ಅಂತ ಬರುತ್ತೆ ಸರ್ ಇದ್ರ ಮಾರ್ಕೋ ಪೋಲೋ ಅಲ್ಲಿ. ಓಕೆ, ಹೈ ಮೋಡ್ ಕಿಂತ ನಾವು ಲೈಟ್ ಮೋಡ್ ಇಟ್ಕೊಂಡು ಓಡಿಸಿದ್ರು ನಮಗೆ ಹೈ ಮೋಡ್ ಪಿಕಪ್ ಬರುತ್ತೆ ಗಾಡಿ. ಓಕೆ ಓಕೆ, ಇದು ಬಂದು ಎಲ್ಲಿಂದ ಸರ್? ಬೆಂಗಳೂರು ಯಾವ ಏರಿಯಾದಿಂದ? ನಾವು ವಿಜಯನಗರ ಮಾರುತಿ ಮಂದಿರದಿಂದ ಪಿಕಪ್ ಮಾಡಿ ಓಕೆ ದೊಡ್ಡಬಳ್ಳಾಪುರ ಡ್ರಾಪ್ ಸರ್. ದೊಡ್ಡಬಳ್ಳಾಪುರ ಕಂಪನಿಗೆ ಡ್ರಾಪ್. ಅದು ವೆಹಿಕಲ್ ಇದನ್ನೇ ಎಜಾಕ್ಸ್ ಕಂಪನಿಗೆ ಡ್ರಾಪ್ ಸರ್. ಓಕೆ, ಸೊ ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ನಿಮಗೆ ಸ್ಯಾಟಿಸ್ಫೈಡ್ ಇದೆಯಾ ಸರ್? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್.